ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಟ್ ಒನ್ ಕಂಡೀಷನ್ ಮ್ಯಾಮ್. ಕಂಡೀಷನಾ? ಏನು? ಚಾಕ್ಲೇಟ್ ಕುಡಿಸ್ಬೇಕಾ? ಅಲ್ಲ ಮ್ಯಾಮ್. ಐಸ್ ಕ್ರೀಮ್? ಅಲ್ಲ ಅಮ್ಮ, ಅದೆಲ್ಲ ನನಗೇನು ಬೇಡ. ಮತ್ತೆ ಅದು ಆಕಾಶ್ನ ನಮ್ಮ ಮನೆಗೆ ಬರಬಾರ್ದು, ನನ್ನ ಜೊತೆ ಆಟ ಆಡಬಾರ್ದು, ಆ ಥರ ಹೇಳಬಾರ್ದು ಮ್ಯಾಮ್. ಆ ಥರ ಹೇಳಿದ್ರೆ ನನಗೆ ಬೇಜಾರಾಗತ್ತೆ. ನೀವು ಆ ರೀತಿ ಮಾಡಲ್ಲ ಅಂದರೆ ನಾನು ಬರ್ತೀನಿ. ಸರಿ, ಓಕೆ. ಇನ್ಮೇಲೆ ನಾನು ಅಪ್ಪಗೆ ಯಾವುದಕ್ಕೂ ರೆಸ್ಟ್ರಿಕ್ಟ್ ಮಾಡಲ್ಲ. ಓಕೆ ಮ್ಯಾಮ್, ಹಾಗಾದರೆ ನಾನು ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದಪ್ಪ ವಿಷಯ. ಸೊ ಈಗ ನೀನು ನನಗೆ ಹೆಲ್ಪ್ ಮಾಡಲೇಬೇಕು. ನನಗೆ ಬೇರೆ ಆಪ್ಷನ್ಸೇ ಇಲ್ಲ. ಈ ಕಷ್ಟದಿಂದ ನನ್ನನ್ನು ಹೇಗಾದರೂ ನೀನು ಪಾರ್ ಮಾಡಲೇಬೇಕು. ಮಾಡ್ತೀಯಲ್ವಾ? ಸರಿ, ಮಾಡ್ತೀನಿ. ಆದ್ರೆ ಒಂದು ಕಂಡೀಷನ್ನು. ಏನಪ್ಪ ನನ್ನ ಕಂಡೀಷನ್? ನೀವು ನನ್ನ ಜೊತೆ ಮುಂಚೆ ಇದ್ರಲ್ಲ, ಆ ಥರನೇ ಇರಬೇಕು. ಹಂಗೆ ಪ್ರೀತಿ ತೋರಿಸ್ಬೇಕು. ನಾನು ಮುಂಚೆ ಜೊತೆ ಆಟ ಆಡ್ತೀನಿ ಅಂದ್ರೆ ಬೇಡ ಅನ್ಬಾರ್ದು, ಆಟ ಆಡಕ್ ಬಿಡ್ಬೇಕು. ಮಿಂಚಕ್ಕೂ ಬೈಬಾರ್ದು, ನಂಗೂ ಬೈಬಾರ್ದು. ಇಷ್ಟೆಲ್ಲ ಕಂಡೀಷನ್ ಇದೆ. ಓಕೆ ಅಂದ್ರೆ ಓಕೆ, ಇಲ್ಲಾಂದ್ರೆ ನಾನು ಎಲ್ಲಿಗೂ ಬರಲ್ಲ, ನೀವು ಒಬ್ಬರೇ ಹೋಗ್ಬೇಕಾಗುತ್ತೆ. ಸಿಚುವೇಶನ್ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಬ್ಲ್ಯಾಕ್ ಮೇಲ್ ಮಾಡ್ತೀಯ ಕಣ. ಅಯ್ಯೋ, ಹಂಗಲ್ಲ ಹೇಳ್ಬೇಡಿ ಸರ್. ಅವತ್ತು ಸರ್ ನಂಗೆ ಗೊತ್ತೇ ಇಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸರ್, ಪ್ಲೀಸ್. ನಾನು ಇಷ್ಟೊಂದು ದೊಡ್ಡ ಹೆಲ್ಪ್ ಮಾಡ್ತಾ ಇದ್ದೀನಿ, ಇವೇನು ಇಷ್ಟು ಚಿಕ್ಕ ಕೆಲಸ ಮಾಡೋಕ್ಕಾಗಲ್ವಾ? ನಾನೇನು ಐಸ್ ಕ್ರೀಮ್ ಪಾರ್ಲರ್ ಕೇಳಿದ್ನ, ಚಾಕ್ಲೇಟ್ ಫ್ಯಾಕ್ಟ್ರಿನೇ ಕೇಳಿದ್ನ? ಆಯ್ತಪ್ಪ, ಇನ್ಮೇಲೆ ನೀನು ಹೇಳ್ದಾಗೆ ಕೇಳ್ತೀನಿ, ನೀನು ಚೆನ್ನಾಗಿ ಮಾತಾಡಿಸ್ತೀನಿ. ಬ್ಯಾಕ್ ಟು ನಾರ್ಮಲ್, ಓಕೆನಾ? ಇವಾಗ ಈ ಥರ ಹೇಳಿ ಆಮೇಲೆ ಕೈ ಕೊಡಬಾರ್ದು. ಮಾತು ಕೊಟ್ಟಿದ್ದೀರಾ, ನೆನಪಿರ್ಲಿ, ಅದನ್ನ ಮರಿಲೇಬಾರ್ದು. ಆಯ್ತಪ್ಪ, ಹಾಗೆ ಇರ್ತೀನಿ. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯ ನೀನು? ಟೆನ್ಷನ್ ಅಲ್ಲ ಸರ್, ಹಾಗೆ ಸುಮ್ಮನೆ ಹೇಳ್ದೆ. ಆದ್ರೆ ಇನ್ನೊಂದು ಕಂಡೀಷನ್. ಕಂಡೀಷನ್ ಮೇಲೆ ಕಂಡೀಷನ್ನು, ಅದನ್ನು ಹೇಳ್ಬಿಡಪ್ಪ. ನೀವು ನನ್ನ ಯಾವಾಗ ನೋಡ್ತಿರೋ ಹಾಗೆಲ್ಲ ಪಪ್ಪಿ ಕೊಟ್ಟು ಹಾಗೆ ಮಾಡಬೇಕು. ಇದು ಸ್ವೀಟ್ ಕಂಡೀಷನ್ ಕಣ. ಇದು ಇಂಪಾರ್ಟೆಂಟ್ ಕಂಡೀಷನ್ ಸರ್. ಇದನ್ನ ನೀವು ಮಿಸ್ಸೇ ಮಾಡಬಾರ್ದು. ಡೈಲಿ ಕಂಪಲ್ಸರಿ ಒಂದು ಹಗ್ಗು ಒಂದು ಪಪ್ಪಿ ಕೊಡ್ತಾನೆ ಇರಬೇಕು. ಎಲ್ಲದಕ್ಕೂ ಓಕೆ ಅಂದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಯಾಕೋ ಟೆನ್ಷನ್ ಮಾಡ್ಕೋತಾ ಇದೀಯಾ? ಎಲ್ಲದಕ್ಕೂ ಓಕೆ ಅಂತ ಹೇಳ್ತಾ ಇದೀನಲ್ಲ, ಒಪ್ಕೊಂಡಿದ್ದೀನಿ. ಸರಿನಪ್ಪ, ನಿನ್ನ ಕಂಡೀಷನ್ ನಾನು ಜಾರಿ ಮಾಡ್ಬಿಡ್ಲಾ? ಬಾಯ್. ಓಕೆನಾ? ಹ್ಯಾಪಿನಾ? ಫುಲ್ ಖುಷಿ ಸರ್. ಸರಿ, ಅಚ್ಚ ಮುಂದೆ ನಿಮ್ನ ಏನಂತ ಕರಿಬೇಕು? ನೀನು ಯಾಕೋ ನಾಟಕನ ಗಬ್ಬೆಬ್ಬಿಸ್ತೇ ಕಣ. ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮನಿಗೂ ಸೀತೆಗೂ ಏನಾಯ್ತು ಅಂತ ಕೇಳ್ತಾರಲ್ಲ, ಹಂಗಾಯ್ತು ಕಣ ನಿನ್ ಕತೆ. ಅಜ್ಜಿ ಎದುರುಗಡೆ ನೀನು ನನ್ನ ಪಪ್ಪ ಅಂತ ಕರಿಬೇಕು ಕಣೋ. ನೀವು ನನ್ನ ಪಪ್ಪನಾ? ಹ್ಞೂ ಕಣೋ, ಅಜ್ಜಿ ಎದುರುಗಡೆ ನೀನು ನನ್ನ ಪಪ್ಪ ಅಂತಾನೆ ಕರಿಬೇಕು. ಸರಿ, ಈಗ ಒಂದ್ಸತಿ ಕರಿತೀನಿ, ಓಕೆನಾ ಇಲ್ವಾ ಅಂತ ಹೇಳಿ, ಆಯ್ತಾ? ಪಪ್ಪ. ಓಕೆನಾ? ಓಕೆ. ಸರಿ ಸರ್, ಹಾಗಾದ್ರೆ ನಾಟಕ ಶುರು ಮಾಡ್ಬೇಡ. ಅಮೃತಧಾರೆ, ನನ್ನ ಅಮೃತಧಾರೆ.